ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಎಗ್ ಮಸಾಲ. ಮಾಡೋಕ್ಕೆ ಬೇಕಾದ ಸಾಮಗ್ರಿಗಳು ಇಲ್ಲಿದೆ, ಕೊಟ್ಟಿದ್ದೀನಿ, ನೋಡ್ಕೊಂಬಿಡಿ ಒಂದ್ಸತಿ. ಇದಕ್ಕೆ ಏನೇನು ಬೇಕು ಅಂತ ಹೇಳಿದ್ರೆ, ಈ ಟೊಮೆಟೊ, ಕತ್ತರಿಸಿದ ಟೊಮೆಟೊ ಸ್ವಲ್ಪ ತೊಗೋಬೇಕಾಗತ್ತೆ. ಒಂದು 4ರಿಂದ 5 ಟೊಮೆಟೊ. ಈರುಳ್ಳಿ ಒಂದು 4ರಿಂದ 5 ಈರುಳ್ಳಿ ಹೆಚ್ಕೊಳ್ಳಿ ಸಣ್ಣಕ್ಕೆ. ಅದರಲ್ಲಿ ಸ್ವಲ್ಪ ಮಿಕ್ಸಿ ಜಾಲಿಗೆ ಟೊಮೆಟೊ, ಈರುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ, ಇಷ್ಟು ಐಟಮ್ ತಗೊಂಡು ಮಿಕ್ಸಿಗೆ ಹಾಕಿ ರುಬ್ಕೋಬೇಕಾಗತ್ತೆ. ರುಬ್ಬಿದ ನಂತರ ಒಂದು ಬಾಣಲಿನ ತಗೊಂಡು ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಇಷ್ಟು ಹಾಕಿ ಮತ್ತು ಸ್ವಲ್ಪ ಆ ಶುಂಠಿ ಏನಿರುತ್ತೆ ಶುಂಠಿನ ಹಾಕಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಕಲರ್ ಸ್ವಲ್ಪ ರೆಡ್ಡಿಶ್ ಕಲರ್ ಬರ್ತಾ ಇದ್ದಂಗೆ ನೀವು ಮಿಕ್ಸಿಗೆ ಹಾಕಿ ಮಿಕ್ಸಿ ಜಾರಲ್ಲಿ ಕಡ್ದಿರೋಂತಹ ಈ ಟೊಮೆಟೊ ಪೇಸ್ಟ್ ಏನಿರುತ್ತೆ ಆ ಪೇಸ್ಟ್ನ ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರ್ಸಿ ಅದು ಸ್ವಲ್ಪ ಬೇಯಬೇಕು. ಒಳಗಡೆ ಸ್ವಲ್ಪ ಕೆಂಪು ಬಣ್ಣ ಬರೋ ತನಕ ಬೇಯಿಸ್ಕೋಬೇಕಾಗತ್ತೆ. ನಂತರ ಧನಿಯಾ ಪೌಡರ್ 1ರಿಂದ 2 ಚಮಚ ಧನಿಯಾ ಪೌಡ್ರ್ ಬೇಕಾಗತ್ತೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ನಿಮಗೆ ಹೇಗೆ ಉಪ್ಪು, ಏನು ನೀವು ಉಪ್ಪು ಜಾಸ್ತಿ ತಿಂತೀನಿ ಅಂತ ಹೇಳಿದ್ರೆ ಉಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು, ಕಮ್ಮಿ ಇದು ಮಾಡ್ತೀನಿ ಅಂತ ಹೇಳಿದ್ರೆ ಕಮ್ಮಿ ಹಾಕ್ಕೋಬೋದು. ಬಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೀವು ಹಾಕ್ಕೋಬೇಕಾಗತ್ತೆ. ಸ್ವಲ್ಪ ಜಾಸ್ತಿ ಆದರೂ ಕಷ್ಟ, ಆಮೇಲೆ ಜಾಸ್ತಿ ಹಾಕೋಕ್ಕೋಗ್ಬಿಡಿ, ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ. ಆಮೇಲೆ ಖಾರದ ಪುಡಿ, ಅಚ್ಚು ಖಾರದ ಪುಡಿ ಒಂದು 2 ಚಮಚ ತನಕ ಹಾಕ್ಕೊಳ್ಳಿ. ಅದು ಅಷ್ಟೇ, ನಿಮಗೆ ಖಾರ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಖಾರ ಜಾಸ್ತಿ ಹಾಕ್ಕೊಳ್ಳಿ. ಅದಾದಮೇಲೆ ಟರ್ಮರಿಕ್ ಪೌಡರು ಹಾಕ್ಕೊಂಡು ಇಷ್ಟನ್ನು ಚೆನ್ನಾಗಿ ತಿರ್ಸ್ಕೊಳ್ಳಿ. ನಂತರ ಅದಕ್ಕೆ ಸ್ವಲ್ಪ ನೀರು, ನಿಮಗೆ ಎಷ್ಟು ಬೇಕಾಗತ್ತೆ, ಮನೇಲಿ ಎಷ್ಟು ಜನ ಇದ್ದಾರೆ ಅಂತ ನೋಡಿಬಿಟ್ಟು ನೀರನ್ನ ಆ್ಯಡ್ ಮಾಡಬೇಕಾಗತ್ತೆ. ನಾನೊಂದು 2 ಕಪ್ಪು ನೀರನ್ನ ತಗೊಂಡಿದ್ದೀನಿ. ಗ್ರೇವಿ ಸ್ವಲ್ಪ ತಿಕ್ನೆಸ್ ಬರಬೇಕು. ತಿಕ್ನೆಸ್ ಬರೋ ತನಕ ಅದನ್ನ ಚೆನ್ನಾಗಿ ಇದು ಮಾಡಬೇಕು. ಅದಕ್ಕೆ ಮತ್ತು ನಾನು ಇನ್ನೂ ಸ್ವಲ್ಪ ಉಪ್ಪು ಇದು ಮಾಡಿಕೊಂಡೆ. ಮತ್ತು ಅದಕ್ಕೆ ಈಗ ಒಂದು ಮೊಟ್ಟೆನ ತಗೊಂಡು ಮೊಟ್ಟೆ ಒಡೆದು ಹಾಕೋಬೇಕಾಗತ್ತೆ. ಮೊಟ್ಟೆ ಒಂಥರ ನಿಮಗೆ ಗ್ರೇವಿನೂ ಸ್ವಲ್ಪ ದಪ್ಪ ಬರುತ್ತೆ. ಮತ್ತು ಮೊಟ್ಟೆ ನಿಮಗೆ ಮಸಾಲೆ ತಿನ್ನೋ ಅಷ್ಟೊತ್ತಿಗೆ ನಿಮಗೆ ಒಂದು ಫ್ಲೇವರ್ ಆ್ಯಡ್ ಆಗುತ್ತೆ. ನಿಮಗೆ ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಆರಾಮಾಗಿ ಒಂದು 5 ನಿಮಿಷದಲ್ಲಿ ಟ್ರೈ ಮಾಡ್ಬೋದು. ಮನೇಲಿ ಯಾರಾದರೂ ಗೆಸ್ಟ್ ಬಂದಿದ್ದಾರೆ ಅಂತ ಟೈಮಿಗೆ ಆವಾಗ ಗ್ರೇವಿ ಸ್ವಲ್ಪ ಥಿಕ್ನೆಸ್ ಬಂದ ತಕ್ಷಣ ಈ ಬೇಯಿಸಿಟ್ಟಿರ್ತೀರಲ್ಲ ಬಾಯ್ಲ್ಡ್ ಎಗ್, ಆ ಎಗ್ಗನ್ನು ಅದಕ್ಕೆ ಹಾಕಬೇಕಾಗತ್ತೆ. ನಿಧಾನಕ್ಕೆ ಒಂದೊಂದೇ ಅದರೊಳಗೆ ಹಾಕಿ ಆ ಮಸಾಲೆ ಒಳಗಡೆ ಕ್ಲೀನಾಗಿ ಸೇರ್ಕೊಳ್ಳೋ ಥರ ಅದನ್ನು ಹಾಕಬೇಕಾಗತ್ತೆ. ಆಮೇಲೆ ಯಾವುದೇ ಕಾರಣಕ್ಕೂ ತಿರುಗ್ಸಕ್ಕೆ ಹೋಗಬೇಡಿ. ಸ್ಟಾರ್ಟಿಂಗು ನಿಮಗೇನು ತಿರುಗಿಸ್ತಾ ಇರ್ತಾರಲ್ಲ ಅದು ಮೊಟ್ಟೆ ಹಾಕೋದ್ರ ಮೇಲೆ ತಿರುಗಿಸ್ಬಾರ್ದು. ಯಾಕಂದರೆ ಮೊಟ್ಟೆ ಎಲ್ಲ ಮತ್ತೆ ಒಡೆದೋಗುತ್ತೆ, ಅದರಲ್ಲಿರೋಂಥ ಹಳದಿ ಅಂಶ ಹೊರಗಡೆ ಬಂದುಬಿಡುತ್ತೆ. ಆ ಮಸಾಲೆ ನಿಧಾನಕ್ಕೆ ಮೇಲಕ್ಕೆ ಹಾಕ್ತಾ ಇರಬೇಕು. ಇದೇ ರೀತಿ ನೀವು ಮಾಡಿಷ್ಟೊತ್ತಿಗೆ ಅದರದ್ದು ಸ್ಮೆಲ್ಲು ಇಡೀ ಮನೆ ತುಂಬ ಮೊಟ್ಟೆ ಮಸಾಲದ ಸ್ಮೆಲ್ಲು ಫುಲ್ಲು ತುಂಬ್ಕೊಂಡ್ಬಿಡುತ್ತೆ. ಅಷ್ಟು ಸ್ಮೆಲ್ಲು ಮತ್ತು ರುಚಿ ಅಂತೂ ತುಂಬಾ ರುಚಿ ಇದಾಗುತ್ತೆ. ಲಾಸ್ಟಿಗೆ ನೀವು ಮೊಟ್ಟೆ ಎಲ್ಲ ಹಾಕಿ ಸ್ವಲ್ಪ ಇದಕ್ಕೆ ಕೋರಿಯಂಡರ್ ಏನು ಲೀವ್ಸ್ ಇರುತ್ತೆ, ಕತ್ತರಿಸಿದ ಕೊತ್ತಂಬರಿ ಸೊಪ್ಪು ಅದನ್ನು ಮೇಲ್ಗಡೆ ಉದುರಿಸ್ಕೊಳ್ಳಿ. ಅಲ್ಲಿಗೆ ಮಸಾಲ, ಎಗ್ ಮಸಾಲ ರೆಡಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿಂದ್ಕೊಳ್ಳಿ, ನೋಡ್ತಾ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೋಡಿದ್ರೆ ಹಂಗೆ ತಿಂದ್ಬಿಡ್ಬೇಕು ಅನಿಸುತ್ತೆ. ನೀವು ಮನೇಲಿ ಮಾಡ್ಕೊಳ್ಳಿ ಒಂದ್ಸತಿ. ಥ್ಯಾಂಕ್ ಯು. ರೆಸಿಪಿ ಹೇಗಿದೆ ಅಂತ ಕಮೆಂಟ್ ಮಾಡಿ, ಮನೇಲಿ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.